ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ. ನನ್ನ ಹೆಸರು ಸನತ್ ಕುಮಾರ್, ಅರ್ಥಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ದಾಸನೂರು, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರ ವಿಷಯದ 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚ. ಈ ಅಧ್ಯಾಯದಲ್ಲಿ 2 ಅಂಕದ 5 ಪ್ರಶ್ನೆಗಳಿದೆ. ಬಹಳ ಸುಲಭವಾಗಿದೆ. ಈ 5 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಗೆ ಕೇಳ್ತಾರೆ. ಹೇಗೆ ಗೊತ್ತು ಸರ್ ಅನ್ನೋದಾದರೆ, ಮತ್ತೆ ಬ್ಲೂ ಪ್ರಿಂಟನ್ನು ನೋಡಿದ್ರೆ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಮಾದರಿ ಪ್ರಶ್ನೆಯಲ್ಲೂ ಹಾಗೆ ಕೇಳಿದ್ದಾರೆ, ಮತ್ತು ಪೂರ್ವಭಾವಿ ಸಿದ್ಧತಾ ಪರೀಕ್ಷೆಯಲ್ಲೂ ಕೇಳ್ತಾ ಇದ್ದಾರೆ, ವಾರ್ಷಿಕ ಪರೀಕ್ಷೆಯಲ್ಲೂ ಕೇಳ್ತಾರೆ. ನಾವೀಗ ಈ 5 ಪ್ರಶ್ನೆಗಳ ಉತ್ತರವನ್ನು ಭಾಳ ಬೇಗ ಸರಳವಾಗಿ ತಿಳ್ಕೊಳ್ಳೋಣ. ಮೊದಲನೇದು ಪ್ರಶ್ನೆ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ತಿಳಿಸಿ. ಹಾಗಂದರೆ ಏನು ಅಂತ. ಉತ್ತರ, ಅಲ್ಪಾವಧಿ ಅದ್ರ ಮುಂದೆ ಬರಿಬೇಕು, ಕೆಲವು ಉತ್ಪಾದನಾಂಗಗಳನ್ನು ಮಾತ್ರ ಬದಲಿಸಲು ಸಾಧ್ಯವಿರುವ ಅವಧಿ ಅಲ್ಪಾವಧಿ. ನಂತರ 2ನೇ ಅಂಶ, ದೀರ್ಘಾವಧಿ, ಎಲ್ಲ ಉತ್ಪಾದನಾಂಗಗಳನ್ನು ಬದಲಿಸಲು ಸಾಧ್ಯವಿರುವ ಅವಧಿ ದೀರ್ಘಾವಧಿ. ಇಷ್ಟೇ ವ್ಯತ್ಯಾಸ. ಕೆಲವು ಉತ್ಪಾದನಾಂಗಗಳನ್ನು ಬದಲಿಸಿದ್ರೆ ಅಲ್ಪಾವಧಿ, ಎಲ್ಲ ಉತ್ಪಾದನಾಂಗಗಳನ್ನು ಬದಲಿಸಿದ್ರೆ ದೀರ್ಘಾವಧಿ. ಈಗ 2ನೇ ಪ್ರಶ್ನೆ. ಯಾವುದು 2ನೇ ಪ್ರಶ್ನೆ? ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. 3 ವಿಧಗಳು ಬರುವಂಥದ್ದು. ಏರಿಕೆ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ಇಳಿಕೆ ಪ್ರತಿಫಲ ನಿಯಮ. ಈ 3 ಬರೀರಿ. ಮತ್ತೊಂದಿದೆ ಋಣಾತ್ಮಕ ಪ್ರತಿಫಲ ನಿಯಮ ಅಂತ, ನಿಮ್ಮ ದ್ವಿತೀಯ PUCಲಿ ಅದನ್ನು ಕೇಳಿಲ್ಲ. ಈ 3 ನೀವು ಬರಿಬೋದು. ಏರಿಕೆ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ಇಳಿಕೆ ಪ್ರತಿಫಲ ನಿಯಮ. ಅಷ್ಟು ಬರೆದ್ರೆ ಸಾಕು. ನಂತರ 3ನೇ ಪ್ರಶ್ನೆ, ಯಾವುದಾದರೂ 2 ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. ಮೊದಲನೇದು ಅಲ್ಪಾವಧಿ ಸರಾಸರಿ ವೆಚ್ಚ, ಅಲ್ಪಾವಧಿ ಸೀಮಾಂತ ವೆಚ್ಚ. ಇವೆರಡು ವೆಚ್ಚಗಳನ್ನು ತಿಳಿಸುವಂಥದ್ದು. 4ನೇ ಪ್ರಶ್ನೆ, ದೀರ್ಘಾವಧಿ ವೆಚ್ಚಗಳಾವು. ದೀರ್ಘಾವಧಿಯಲ್ಲಿ 2 ವೆಚ್ಚಗಳು ಬರುವಂಥದ್ದು, ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ನಂತರ 5ನೇ ಪ್ರಶ್ನೆ, ದೀರ್ಘಾವಧಿ ಸರಾಸರಿ ವೆಚ್ಚ ಎಂದರೇನು? ಇದರ ಸೂತ್ರವನ್ನು ಬರೆಯಿರಿ. ದೀರ್ಘಾವಧಿಯಲ್ಲಿ ಪ್ರತಿ ಘಟಕದ ಉತ್ಪನ್ನಕ್ಕೆ ಮಾಡುವ ವೆಚ್ಚವೇ ದೀರ್ಘಾವಧಿ ಸರಾಸರಿ ವೆಚ್ಚ. ಇದರ ಸೂತ್ರ LRAC = TC/Q. ಇದು ಇದರ ಸೂತ್ರ. ಇದಕ್ಕೆ 1 ಅಂಕ, ಹಾಗೆ ಉತ್ತರಕ್ಕೆ 1 ಅಂಕ ಸಿಗುತ್ತೆ. ವಿದ್ಯಾರ್ಥಿಗಳೇ, ಈ 5 ಪ್ರಶ್ನೆಗಳಲ್ಲಿ ಖಂಡಿತ 1 ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಇರುತ್ತದೆ. ಮತ್ತೊಮ್ಮೆ ವಿಡಿಯೋ ಕೇಳಿ, 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಕೇಳ್ತಾ ಅದಕ್ಕೆ ಸರಿಯಾದ ಉತ್ತರವನ್ನು ಬರೆಯಿರಿ. ನಿಮಗೆ ಶುಭವಾಗಲಿ.